ಒಮಿಕ್ರಾನ್ ಟೆನ್ಷನ್ ಜೊತೆಗೆ ಶಾಲೆಗಳಲ್ಲಿ ಮಕ್ಕಳಿಗೆ ಹೆಮ್ಮಾರಿ ವಕ್ಕರಿಸಿಕೊಳ್ತಾ ಇದ್ದು ಸರ್ಕಾರ ಇನ್ನೂ ರೂಲ್ಸ್ ಮಾಡಬೇಕು, ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾನೆ ಕಾಲ ಕಳೀತಿದೆ. ಇದರ ಮಧ್ಯೆ ರಾಜ್ಯದ ಒಂದೊಂದು ಶಾಲೆಯಲ್ಲಿ ನಡೀತಾ ಇರುವಂತಹ ಅಧ್ವಾನ ಕೋವಿಡ್ ರೂಲ್ಸ್ ಬ್ರೇಕ್ ಆಗ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಭೀತಿ ಹುಟ್ಟುತ್ತೆ. ಶಾಲೆಗಳಲ್ಲಿ ಕೊರೋನಾ ತಾಂಡವ, ರೂಲ್ಸ್ ಲೆಕ್ಕಕ್ಕಿಲ್ಲ. ಮಾಸ್ಕ್ ಅಂತರ ಇಲ್ಲ, ಕೋವಿಡ್ ನಿಯಮ ಮಾಯ. ಒಂದೊಂದು ದೃಶ್ಯವು ಭವಿಷ್ಯದಲ್ಲಿ ಎದುರಾಗುವ ಗಂಡಾಂತರಕ್ಕೆ ಸಾಕ್ಷಿ ನುಡಿತಾ ಇವೆ. ಕುರಿಮಂದಿಯಂತೆ ಶಾಲೆಯಲ್ಲಿ ಮಕ್ಕಳು ತುಂಬಿರೋದನ್ನ ನೋಡಿದ್ರೆ ಹೆಮ್ಮಾರಿ ಕೊರೋನಾ ಎದೆ ಮೇಲೆ ಕೂತು ರಣಕೇಕೆ ಹಾಕಿ ಬಿಡುತ್ತಾ ಅನ್ನೋ ದಿಗಿಲು ಹುಟ್ಟಿದೆ. ನಿಜ, ರಾಜ್ಯದಲ್ಲಿ ಒಮಿಕ್ರಾನ್ ಅನ್ನು ದಕ್ಷಿಣ ಆಫ್ರಿಕಾ ರೂಪಾಂತರಿ ತಳಮಳ ಸೃಷ್ಟಿಸಿದೆ. ಈ ಒಮಿಕ್ರಾನ್ ಹೆಚ್ಚಾಗಿ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಮಕ್ಕಳು ತೀವ್ರ ರೋಗ ಲಕ್ಷಣದೊಂದಿಗೆ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಒಮಿಕ್ರಾನ್ ಬಿಡಿ, ಇತ್ತ ರಾಜ್ಯದಲ್ಲಿ ಶಾಲಾ ಮಕ್ಕಳ ಮೇಲೇನೆ ಕೊರೋನಾ ಹೆಮ್ಮಾರಿ ವಕ್ರದೃಷ್ಟಿ ಬಿದ್ದಿದೆ. ಒಮಿಕ್ರಾನ್ ಟೆನ್ಷನ್, ಮಕ್ಕಳಿಗೆ ಹೆಮ್ಮಾರಿ ಡೇಂಜರ್. ಮೂರನೇ ಅಲೆ ಭೀತಿ ನಡುವೆ ಶಾಲೆಗಳಲ್ಲಿ ದಿವ್ಯ ನಿರ್ಲಕ್ಷ್ಯ. ತಜ್ಞರ ಮೂರನೇ ಅಲೆ ವಾರ್ನಿಂಗ್ ಮಧ್ಯೆ ಶಾಲಾ ಮಕ್ಕಳು ಕೊರೋನಾ ಕೂಪಕ್ಕೆ ಬೀಳ್ತಾ ಇರೋದು ಮತ್ತಷ್ಟು ಆತಂಕವನ್ನ ಹೆಚ್ಚಿಸ್ತಾ ಇದೆ. ಆದ್ರೆ ಶಿಕ್ಷಣ ಸಚಿವರು ಮಾತ್ರ ಎಲ್ಲಾ ಶಾಲೆಯಲ್ಲೂ ಬರ್ತಿಲ್ಲ, ಕೇವಲ ವಸತಿ ಶಾಲೆಯಲ್ಲಿ ಕೊರೋನಾ ಬರ್ತಾ ಇದೆ ಅಂತ ಹೇಳಿ ಕೈ ತೊಳೆದುಕೊಂಡಿದ್ದಾರೆ. ಹೀಗಾಗಿ ಟಿವಿ9 ಶಾಲೆಗಳಲ್ಲಿ ಯಾವ ಸ್ಥಿತಿ ಇದೆ, ರೂಲ್ಸ್ ಗಳನ್ನ ಪಾಲಿಸ್ತಾ ಇದ್ದಾರಾ, ಮಕ್ಕಳು ದೈಹಿಕ ಅಂತರವಾಗಿ ಕೂರ್ತಿದ್ದಾರಾ, ಮಾಸ್ಕ್ ಹಾಕ್ತಿದ್ದಾರಾ ಅಂತ ರಿಯಾಲಿಟಿ ಚೆಕ್ ಮಾಡಿದೆ. ನಿರ್ಲಕ್ಷ್ಯ ನಂಬರ್ 1, ಬೆಂಗಳೂರು. ಕೊಠಡಿ ಒಳಗೆ ರೂಲ್ಸ್, ಹೊರಗೆ ಕೇರ್ಲೆಸ್. ಹೌದು, ಬೆಂಗಳೂರಿನ ಬಹುತೇಕ ಶಾಲೆಗಳಲ್ಲಿ ಇದೇ ಸ್ಥಿತಿ ಇದೆ. ಶಾಲೆ ಒಳಗೆ ಹೋಗುವ ಮಕ್ಕಳು ನೀಟಾಗಿ ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಮಾಡಿಕೊಂಡು ಹೋಗ್ತಾರೆ. ಆದ್ರೆ ಒಳಗೆ ಹೋದ್ಮೇಲೆ ಬಹುತೇಕ ಕಡೆ ಸರಿಯಾದ ರೂಲ್ಸ್ ಫಾಲೋ ಮಾಡೋದಿಲ್ಲ. ನಿರ್ಲಕ್ಷ್ಯ ನಂಬರ್ 2, ಶಿವಮೊಗ್ಗ. ಇದೇನು ಕೊಠಡಿಯೋ ಕುರಿದೊಡ್ಡಿಯೋ? ಶಿವಮೊಗ್ಗದಲ್ಲೂ ಇದೇ ನಿರ್ಲಕ್ಷ್ಯದ ಕಥೆ. ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಕೊರೋನಾ ಭೀತಿ ನಡುವೆ ಒಂದೇ ಕೊಠಡಿಯಲ್ಲಿ ಕುರಿ ಮಂದಿಯಂತೆ 50ಕ್ಕೂ ಹೆಚ್ಚು ಮಕ್ಕಳನ್ನ ಕೂರಿಸಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಶಾಲೆಯಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯವೇ ಎದ್ದು ಕಾಣ್ತಾ ಇದೆ. ಶಿಕ್ಷಕರು ಮಾಸ್ಕ್, ಸ್ಯಾನಿಟೈಸ್ ಮಾಡದೆ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಿದ್ದಾರೆ. ನಿರ್ಲಕ್ಷ್ಯ ನಂಬರ್ 3, ಧಾರವಾಡ. ಅಂತರ ಕಾಯುತ್ತಿಲ್ಲ, ಮಾಸ್ಕ್ ಹಾಕುತ್ತಿಲ್ಲ. ಧಾರವಾಡದಲ್ಲೂ ಶಿಕ್ಷಕರು, ಪೋಷಕರು ಬೇಜವಾಬ್ದಾರಿಯಿಂದ ವರ್ತನೆ ತೋರಿದ್ದಾರೆ. ಮಾಸ್ಕ್ ಹಾಕಿರ್ತಾರೆ, ಆದ್ರೆ ಮೂಗಿಗೆ ಕರೆಕ್ಟ್ ಆಗಿ ಹಾಕಿರಲ್ಲ. ನಗರದ ಆಲೂರು ವೆಂಕಟರಾವ್ ವೃತ್ತದ ಬಳಿ ಇರುವ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಮಾಸ್ಕ್ ಧರಿಸದೆ ಓಡಾಡ್ತಿದ್ದಾರೆ. ನಿರ್ಲಕ್ಷ್ಯ ನಂಬರ್ 4, ಯಾದಗಿರಿ. ಕ್ಯಾಮೆರಾ ಕಂಡು ಮಾಸ್ಕ್ ಧರಿಸಿದ ಮಕ್ಕಳು. ಇದು ಯಾದಗಿರಿ ನಗರದ ಸರ್ಕಾರಿ ಮಾದರಿ ಕನ್ನಡ ಪ್ರಾಥಮಿಕ ಶಾಲೆ ದೃಶ್ಯ. ನಿಯಮ ಪಾಲನೆ ಮಾಡೋದ್ರಲ್ಲಿ ಮಾದರಿಯಾಗಬೇಕಾಗಿದ್ದ ಈ ಶಾಲೆ ಮಹಾಮಾರಿಯನ್ನ ಮರೆತು ನಿರ್ಲಕ್ಷ್ಯ ತೋರ್ತಾ ಇದೆ. ಟಿವಿ9 ಕ್ಯಾಮೆರಾ ಕಂಡ ಕೂಡಲೇ ಶಿಕ್ಷಕರು ಮಾಸ್ಕ್ ಧರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ನಿರ್ಲಕ್ಷ್ಯ ನಂಬರ್ 5, ಗದಗ. ಮಕ್ಕಳ ಮೇಲೆ ಕೊರೋನಾ ಸವಾರಿ. ಗದಗ ಜಿಲ್ಲೆಯಲ್ಲಿ ಮತ್ತೊಂದರ ಕಥೆ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಓಡಾಡುವಾಗ ಮಾಸ್ಕ್ ಧರಿಸಿ ಅಂದ್ರೆ ಇಲ್ಲೊಬ್ಬ ಪುಣ್ಯಾತ್ಮ ಆಟೋದಲ್ಲಿ ಮಕ್ಕಳು ಕುರಿ ತುಂಬಿದಂತೆ ತುಂಬಿಕೊಂಡು ಬಂದಿದ್ದಾನೆ. ಆಟೋದಲ್ಲಿ ಯಾವ ಮಕ್ಕಳು ಮಾಸ್ಕ್ ಹಾಕಿಲ್ಲ. ಬಸ್ನಲ್ಲೂ ಅಷ್ಟೇ, ವಿದ್ಯಾರ್ಥಿಗಳಾಗ್ಲಿ ಪ್ರಯಾಣಿಕರಾಗ್ಲಿ ಮಾಸ್ಕ್ ಧರಿಸಿಲ್ಲ.
ಇವೆಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಬೆಳಗಾವಿ, ದಾವಣಗೆರೆ, ಬಾಗಲಕೋಟೆ, ವಿಜಯಪುರ ಹೀಗೆ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಇದೇ ನಿರ್ಲಕ್ಷ್ಯದ ಸ್ಥಿತಿ ಇದೆ. ಇದರ ಮಧ್ಯೆ 3ನೇ ಅಲೆ ಕುರಿತು ಆಘಾತಕಾರಿ ವಿಚಾರವನ್ನ ಬಳ್ಳಾರಿಯ ವಿಮ್ಸ್ ನಿರ್ದೇಶಕರು ಹೊರಹಾಕಿದ್ದಾರೆ. ಸುಮಾರು ಈಗ 2 ವರ್ಷದ ಕೆಳಗಡೆ ವ್ಯಾಕ್ಸಿನೇಷನ್ ಆಗಿಲ್ಲಲ್ಲ ಮಕ್ಕಳಿಗೆ ಯಾರಿಗೂ ವ್ಯಾಕ್ಸಿನೇಷನ್ ಆಗಿಲ್ಲ. 2 ವರ್ಷದ ಕೆಳಗಿನ ಮಕ್ಕಳಿಗೆ ಒಂದು 10% ಅವರೇ ಇರ್ಬೋದಂತ ಹೇಳಿದ್ದಾರೆ ಅಫೆಕ್ಟ್ ಆಗೋದು. ಅದನ್ನು ನೋಡ್ಬೇಕು ಮುಂದೆ. ಎಕ್ಸ್ಪೆಕ್ಟ್ ಮಾಡಿರೋದು ಈ ಥರ ಇದೆ ಅಂತ. ಈಗ ಹೇಳಿ, ಮೊದಲೇ ಕೊರೋನಾ ಹೆಮ್ಮಾರಿ ಮಕ್ಕಳನ್ನೇ ತನ್ನ ಸೋಂಕಿನ ಸುಳಿಗೆ ಕೆಡವುಕೊಳ್ತಾ ಇದೆ. ಇಂತಹ ಹೊತ್ತಲ್ಲಿ ಹೀಗೆ ನಿರ್ಲಕ್ಷ್ಯ ತೋರೋದು ಎಷ್ಟು ಸರಿ? ನಾವು ಎಚ್ಚೆತ್ತುಕೊಳ್ಳೋದಿಲ್ಲ, ನಮ್ಮ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಲ್ಲ. ಹೀಗೆ ಆದ್ರೆ 3 ಅಲ್ಲ 30ನೇ ಅಲೆ ಬಂದ್ರೂ ಅಚ್ಚರಿ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, TV9.